ಬಟ್ಟೆ ಅಂಗಡಿ ಓಪನ್ ಆಗಿ ಸುಮಾರು ಒಂದು ತಿಂಗಳಿಂದ ನಾವು ಪರ್ಚೇಸ್ ಮಾಡ್ಬೇಕು ಬರ್ತಾ ಇದ್ವಿ. ಇವ್ರು ನಮ್ಮ ಸ್ನೇಹಿತರು ಬೇಕಾದವರು. ಇಲ್ಲಿ ಎಲ್ಲಾ ತರ ಬಟ್ಟೆಗಳು ಅತಿ ಹೆಚ್ಚಿನ ಚೆನ್ನಾಗಿದೆ, ಕಾಸ್ಟ್ಲಿ ಇದ್ರೂ ಕೂಡ ಚೆನ್ನಾಗಿದೆ. ಜಿಂಕಲವಾರಿಪಲ್ಲಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಧಿಕಾರ ಅವಧಿಯಲ್ಲಿ ಉತ್ತಮ ಸೇವೆ ಹಾಗೂ ವಿದ್ಯಾರ್ಥಿಗಳ ವಿಶ್ವಾಸ ಪಡೆದ ಮುಖ್ಯ ಶಿಕ್ಷಕರು ಎಂಕೆ ವೆಂಕಟರಮಣ ಸರ್ ಅವರ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಎಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸ್ನೇಹಿತ ಬಳಗದವರ ಸಮ್ಮುಖದಲ್ಲಿ ಈ ಗ್ರಾಮದ ಶಾಲೆಯ ಹಬ್ಬದ ವಾತಾವರಣದಂತೆ ಮಕ್ಕಳು ಎಂದು ನೋಡದ ಈ ದಿನ ಮುಖ್ಯ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ದುಃಖದಿಂದ ಶಿಕ್ಷಕರನ್ನು ಅಪ್ಪಿಕೊಂಡು ಸರ್ ನೀವು ಹೋಗಬೇಡಿ ಎಂದಾಗ ಶಿಕ್ಷಕರಿಗೆ ನಮ್ಮ ಸಂಬಂಧ ಎಷ್ಟು ಮುಖ್ಯವೋ ಈ ವಿದ್ಯಾರ್ಥಿಗಳ ಭಾವನಾತ್ಮಕ ವಿಶ್ವಾಸ ಮರೆಯಲು ಸಾಧ್ಯವಿಲ್ಲ ಎಂದು ದುಃಖ ವ್ಯಕ್ತಪಡಿಸಿದರು. ಅಧಿಕಾರ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವೇ ನೀಡಿದ ಶಿಕ್ಷಕರು ಈ ದಿನ ವಿದ್ಯಾರ್ಥಿಗಳ ನೋವು ಇಡೀ ಸಮಾಜದಲ್ಲಿ ಎತ್ತಿ ತೋರಿಸುವ ಏಕೈಕ ಶಾಲೆ. ಈ ದಿನ ಜಿಂಕಲವಾರುಪಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಸಭೆ ಆದರೂ ಮನೆಗಳಿಗೆ ಹೋಗಲು ವಿದ್ಯಾರ್ಥಿಗಳ ಮನಸ್ಸು ಇಲ್ಲ. ಅದರಂತೆ ಇಡೀ ಸರ್ಕಾರಿ ಶಾಲೆಗಳ ಶಿಕ್ಷಕರ ಪಾತ್ರವೇ ಸಮಾಜದ ಆಧಾರ ಸ್ತಂಭವಾಗಿರುತ್ತದೆ. ಈ ದಿನ ಬೀಳ್ಕೊಡುಗೆ ಸಮಾರಂಭದ ಗೌರವಾನ್ವಿತ ಈ ಭಾಗದ ಎಲ್ಲ ಶಿಕ್ಷಕ ವೃಂದದವರು ಭಾಗವಹಿಸಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕರು ಮಾತನಾಡಿ ಈ ದಿನ ಆಕರ್ಷಣೆ ಆಗಿರುವ ಮುಖ್ಯ ಶಿಕ್ಷಕರು ಒಳ್ಳೆಯ ನಿವೃತ್ತಿ ಹೊಂದಿರುವ ಎಂಕೆ ವೆಂಕಟರಮಣ ಸರ್ ಬೀಳ್ಕೊಡುಗೆ ಸಮಾರಂಭ ಸಂತೋಷದ ವಿಚಾರ. ಈ ಶಾಲೆಯ ಸಹಕಾರ ಎಲ್ಲ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಶ್ರಮ ವಹಿಸಿ ಇಡೀ ಸಮಾಜದಲ್ಲಿ ನಮಗೆ ಶಿಕ್ಷಣದಲ್ಲಿ ಕೀರ್ತಿ ಬರುತ್ತದೆ. ಹೀಗೆ ಹಲವಾರು ಸಲಹೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮೇಗೌಡರವರು ಮಾತನಾಡಿ ಎಂಕೆ ವೆಂಕಟರಮಣ ಸರ್ ಹಿರಿಯರು, ಸಂಘಟನೆಯಾಗಲಿ ಧೈರ್ಯದಿಂದ ಕೆಲಸ ನಿರ್ವಹಿಸುವ ವ್ಯಕ್ತಿ. ಹೀಗೆ ಅನೇಕ ವಿಚಾರಗಳ ಮಾರ್ಗದರ್ಶನದ ಮಾಹಿತಿ ತಿಳಿಸಿದರು. ಇವರ ಅಧ್ಯಾಯ ಶಿಕ್ಷಕರಿಗೆ ನ್ಯಾಯ ಸಿಗುವವರೆಗೂ ಬಿಡುತ್ತಿಲ್ಲ. ಇವರ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಸಾಹಸ ಮರೆಯಲು ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಶಿಕ್ಷಕರು ಅನುವಪ್ಪನವರು ಮಾತನಾಡಿ ಕ್ಲಸ್ಟರ್ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಸಾಹಸಿ ಶಿಕ್ಷಕರ ಸತತವಾಗಿ ಕೆಲಸ ಮಾಡಿ ಈ ದಿನ ನಿವೃತ್ತಿ ಆಗುತ್ತಿರುವ ಎಂಕೆ ವೆಂಕಟರಮಣ ಸರ್ ಸಾಧನೆ ಬಹಳ ಪ್ರಾಮುಖ್ಯತೆ ಕೆಲಸ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಟಿಪ್ಪಣ್ಣ ಸರ್ ಅವರು ಮಾತನಾಡಿ ಮುಖ್ಯ ಶಿಕ್ಷಕರವರ ಸವಿ ನೆನಪುಗಳ ಬಗ್ಗೆ ಸವಿಸ್ತಾರವಾಗಿ ಸಲಹೆಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಕ್ಷಕರು ಸಿಎಂ ವೆಂಕಟರಮಣರವರು ಮಾತನಾಡಿ ಶೈಕ್ಷಣಿಕವಾಗಿ ಕಾರ್ಯಕ್ರಮ ಭಾಗವಹಿಸಿ ಶಿಕ್ಷಕರ ಪಾತ್ರ ಕಾರ್ಯ ಸಮರ್ಪಕವನ್ನು ನೀಡಿ ಪೂರ್ಣಗೊಂಡಿದ್ದ ಈ ದಿನ ಮುಖ್ಯ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭ ಎಲ್ಲ ಶಿಕ್ಷಕರಲ್ಲಿ ಸಂತೋಷ ವ್ಯಕ್ತಪಡುವ ದಿನ. ಅನೇಕ ರೀತಿಯ ಅವರ ಅಧಿಕಾರದಲ್ಲಿ ಮಾಡಿರುವ ಶಿಕ್ಷಕರ ಕೊರತೆಗಳ ಪುಣ್ಯ ಕೆಲಸಗಳ ಬಗ್ಗೆ ಸಹಕರಿಸಿದರು. ಈ ದಿನ ಸ್ನೇಹಿತ ಶಿಕ್ಷಕರಿಗೆ ಕೆಲಸದಲ್ಲಿ ಧೈರ್ಯ ತುಂಬಿದ ಮುಖ್ಯ ಶಿಕ್ಷಕರು ಈ ದಿನ ನಿವೃತ್ತಿ ಹೊಂದಿರುವ ನಮಗೆ ನೋವು, ಆದರೆ ಸರ್ಕಾರದ ಆದೇಶಕ್ಕೆ ನಾವೆಲ್ಲರೂ ಗೌರವಿಸಬೇಕು. ಈ ದಿನ ನಿವೃತ್ತಿ ಮುಖ್ಯ ಶಿಕ್ಷಕರಿಗೆ ಅವರು ಕುಟುಂಬದ ದೇವರ ಸದಾ ಆಶೀರ್ವಾದ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೂ ಶಿಕ್ಷಕರ ಕುಟುಂಬದ ಸನ್ಮಾನ ಕಾರ್ಯಕ್ರಮ, ವಿವಿಧ ಶಾಲೆಯ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬೀಳ್ಕೊಡುಗೆ ಸಮಾರಂಭದಲ್ಲಿ ಎಲ್ಲ ಶಿಕ್ಷಕರು ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ವಿಷಯ ಬಗ್ಗೆ ಒಳ್ಳೆಯ ಮನದಟ್ಟನ್ನ ಮಾಡಿಕೊಂಡಿರ್ತಕ್ಕಂಥವರು, ಯಾವ ವಿಷಯವನ್ನು ಯಾವ ರೀತಿ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು ಕೂಲಂಕಷವಾಗಿ ಅಧ್ಯಯನ ಮಾಡಿ ಮಕ್ಕಳಿಗೆ ತಿಳಿಸ್ಕೊಟ್ಟಿರ್ತಕ್ಕಂತಹ ವಿಷಯದ ತಜ್ಞರು ಅಂತ ನಾವು ಹೇಳ್ಕೋಬಹುದು. ಅವರ ಒಂದು ಸಮಾರಂಭವನ್ನು ನಾವು ಈ ಏರ್ಪಡಿಸ್ಕೊಂಡಿದ್ವಿ. ರಾಜಣ್ಣ ಸರ್ ಅವರೇ, ತಿಪ್ಪಣ್ಣ ಸರ್ ಅವರೇ, ಶಿವರಾಮೇಗೌಡ ಸರ್ ಅವರೇ, ಈ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಂಧುಗಳೇ, ಈ ಊರಿನ ಪ್ರಮುಖವಾಗಿ ಈ ದಿನದ ಒಂದು ಆಕರ್ಷಣೆ ಆಗಿರ್ತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಎಂಕೆ ವೆಂಕಟರಮಣಪ್ಪ ಸರ್ ಅವರೇ, ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಪತ್ರಕರ್ತ ಮಿತ್ರರೇ, ಈ ದಿನ ವಯೋ ನಿವೃತ್ತಿ ಹೊಂದ್ತಾ ಇರ್ತಕ್ಕಂಥ ಎಂಕೆ ವೆಂಕಟರಮಣ ಸರ್ ಅವರ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ
ಈ ಶಾಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷದಾಯಕ ವಿಷಯ ಆಗಿದೆ. ಈ ಒಂದು ವೆಂಕಟರಮಣಪ್ಪ ಸರ್ ಅವರು ನಾನು ಮೊದಲು ECO ಆಗಿದ್ದಾಗ ಕೂಡ ಇದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ರೂಪಿಸ್ತಾ ಇದ್ರು. ಈಗ ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದ ವೆಂಕಟೇಶ್ ಬಾಬು ಸರ್. ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಾನ ಮನಸ್ಕರೇ ಹಾಗೂ ಈ ಒಂದು ರಾಯಲಪಾಡು ಹೋಬಳಿ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕ ವೃಂದದವರೇ ಹಾಗೂ ಪುಟಾಣಿ ವಿದ್ಯಾರ್ಥಿನಿಯರೇ ಹಾಗೂ ಗ್ರಾಮಸ್ಥರೇ ಹಾಗೂ ಪತ್ರಕರ್ತ ಮಾಧ್ಯಮದವರೇ, ಈ ದಿನ ಏನೋ ನಮ್ಮ ಈ ಒಂದು ಇಲಾಖೆಯಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸಿ ಸಹಜವಾಗಿ ವಯೋನಿವೃತ್ತಿ ಹೊಂದಿರತಕ್ಕಂಥ ಶ್ರೀಯುತ MK ವೆಂಕಟರಮಣ ಸರ್ ಅವರಿಗೆ ಈ ದಿನ ಬೀಳ್ಕೊಡುಗೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯನೇ. ಈ MK ವೆಂಕಟರಮಣ ಅಂತಕ್ಕಂಥ ಮಾತು, ವೆಂಕಟರಮಣಪ್ಪ ಅಂದ್ರೆ ಯಾರಿಗೂ ಸಹಜವಾಗಿ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಗೊತ್ತಾಗ್ತಾ ಇಲ್ಲ. MK ಅಂದ್ರೆ ಇನ್ಸಿಲ್ ಮಾತ್ರ ಹೇಳ್ಬಿಟ್ರೆ ಸಾಕು, ಪ್ರತಿಯೊಬ್ಬರಿಗೂ ಶಿಕ್ಷಕರಿಗೆ ಅವರ ಒಂದು ಹೆಸರು ನಾಮಧೇಯ ಪೂರ್ತಿ ಇಲ್ಲದೆ ಇದ್ರು ಅರ್ಧ ಇದರಲ್ಲಿ MK ಇವರು ವಯೋನಿವೃತ್ತಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದು ಇನ್ನು ಮೇಲೆ ಹೆಚ್ಚಿಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಸಲಹೆಗೆ, ಮಕ್ಕಳ ಕಡೆ ಗಮನ ಕೊಟ್ಟಿದ್ದೀನಿ, ಔಟ್ ಕಡೆ ಗಮನ ಕೊಟ್ಟಿದ್ದೀರಿ. ಇನ್ನು ಮೇಲೆ ನೀವು ನಿಮ್ಮ ಕುಟುಂಬದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಕಿವಿ ಮಾತು ಅಂತ ಹೇಳ್ತಾ ಈ 4 ಮಾತುಗಳು ಆಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಜೈ ಕೃಷ್ಣ. ತಾವು ಸಂಪನ್ಮೂಲ ವ್ಯಕ್ತಿಯಾಗಿ ಈ ಒಂದು ಶಾಲೆಯಲ್ಲಿ ನಿರ್ವಹಿಸಿ ಒಂದು MK ವೆಂಕಟರಮಣಪ್ಪ ಸರ್ ಒಂದು ವಿಚಾರ ಒಂದು ಗೊತ್ತಿದೆ. ಇಡೀ ಪ್ರಪಂಚದಲ್ಲಿ ಶಿಕ್ಷಕರ ಪಾತ್ರ ಅಂದ್ರೆ ಮಹಾ ಅಪಾರವಾದದ್ದು. ಆ ಒಂದು ಶಿಕ್ಷಕರ ಪಾತ್ರ ಅಪಾರವಾದ ಈ ಶುಭ ಸಮಾರಂಭದಲ್ಲಿ ಈ ದಿನ ಜಿಂಕವಾದಲ್ಲಿ MK ವೆಂಕಟರಮಣಪ್ಪ ಸರ್ ಅವರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಮ್ಮ ಸಹಭಾಗಿಗಳ ಎಲ್ಲ ಶಿಕ್ಷಕರ ಒಂದು ಸಹಭಾಗಿತ್ವದಲ್ಲಿ ಈ ದಿನ ಅವರ ಒಂದು ಬೀಳ್ಕೊಡುಗೆ ಇದರಲ್ಲಿ ಯಾವ ರೀತಿ ಅನಿಸ್ತಾ ಇದೆ ಸರ್? ಮಕ್ಕಳಿಗೆ ಬೇಸಿಕ್ ನಾವೇನ್ ಮಾಡ್ತಾ ಇದ್ವಿ, ನಾವೇ ತೀರ್ಮಾನ ಮಾಡ್ಬಿಡ್ತೀವಿ, ಏನು ಈ ಮಗು ಕೆಲ್ಸಕ್ಕೆ ಬರಲ್ಲ, ಇವನಿಂದ ಏನಾಗಲ್ಲ ಅಂತ. ಇಲ್ಲ ಇವಾಗ ಬೆಳ್ಳಿರ್ತಕ್ಕಂಥ ಮಕ್ಕಳು ಕೂಡ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡೋದಕ್ಕೆ ಹಲವಾರು ಅವಕಾಶಗಳಿದಾವೆ. ಅದಕ್ಕೆ ನಾವು ಶಿಕ್ಷಕರಾಗಿ ಅದನ್ನ ಗುರುತಿಸಬೇಕು, ಇವನಲ್ಲಿ ಏನು ಸಾಮರ್ಥ್ಯ ಇದೆ ಅಂತ, ಇವನಿಗೆ ಏನು ಕೊರತೆ ಇದೆ ಅನ್ನೋದನ್ನು ಗುರುತಿಸಬೇಕು. ಸಾಮರ್ಥ್ಯ ಗುರುತಿಸಬೇಕು, ಕೊರತೆಯನ್ನು ಗುರುತಿಸಬೇಕು. ಎರಡನ್ನ ಗುರುತಿಸಿದಾಗ ಆ ಮಗುಗೆ ನಾವೇನ್ ಕೊಡ್ಬೇಕು ಅನ್ನೋದು ಗೊತ್ತಾಗುತ್ತೆ.
ಆ ಮಗುಗೆ ಏನ್ ಕೊಡ್ಬೇಕು ಅಂತ ಗೊತ್ತಾದಾಗ ಆ ಮಗು ಏನ್ ಮಾಡ್ತಾರೆ, ಆ ಕ್ಷೇತ್ರದಲ್ಲಿ ಮುಂದೆ ಹೊರ್ಕೊಂಡು ಹೋಗ್ತಾನೆ ಇರ್ತಾನೆ. ನಾವು ಮುಂದೆ 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 ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಮ್ಮ ಶಿಕ್ಷಕರು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿ, ಅವರು ಕೂಡ ಹಲವಾರು ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸಿದರೆ ಧೈರ್ಯ ಕೂಡ ಇರಬೇಕು. ಯಾಕಂತ ಹೇಳಿದ್ರೆ ನಾವು ಕೆಲವು ಕಡೆ ರಾಜ ಆಗ್ಬಾರ್ದು, ತಪ್ಪಿದ್ದಾಗ ತಪ್ಪು ಅಂತ ಹೇಳೋದು ಬರ್ಬೇಕು ನಮ್ಗೆ. ಅದಿಲ್ಲ ಅಂತ ಹೇಳಿದ್ರೆ ಆಗ್ತದೆ, ನಾವು ತುಂಬಾ ಒಂಥರ ಇದಾಗ್ತೀವಿ. ಸರಿ ಇರೋದನ್ನ ಸರಿ ಅಂತ ಒಪ್ಕೋಬೇಕು, ತಪ್ಪು ಇರೋದನ್ನ ತಪ್ಪು ಅಂತ ಒಪ್ಕೋಬೇಕು. ನಾವು ಸರಿ ಇದ್ರೆ ಅದನ್ನು ಸಮರ್ಥಿಸ್ಕೋಬೇಕು. ಒಂದು ಸಮಾಜದಲ್ಲಿ ಉತ್ತಮ ಪ್ರಜೆಯನ್ನಾಗಿ, ಆ ಒಂದು ಪ್ರಜೆಯನ್ನಾಗಿ ಮಾಡ್ತಕ್ಕಂಥ ಒಂದು ಆ ಕೌಶಲ್ಯ, ಆ ಒಂದು ಶಕ್ತಿ, ಆ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು ಶಿಕ್ಷಕರಿಗೆ ಮಾತ್ರ. ಒಬ್ಬ ರಾಷ್ಟ್ರಪತಿ ಆಗಿರ್ಬೋದು, ಅವರು ಕೂಡ ಶಿಕ್ಷಕರಿಂದ ಕಲಿತು, ವಿದ್ಯೆಯನ್ನ ಕಲಿತು ಇವತ್ತು ದೇಶದ ಅತ್ಯುನ್ನತ ಒಂದು ಹುದ್ದೆಯನ್ನ ಅಲಂಕರಿಸಿರ್ತಾರೆ. ನಮ್ಮನ್ನ ಆಳ್ತಕ್ಕಂಥ, ರಾಜ್ಯದಲ್ಲಿ ಆಳ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳಾಗಿರ್ಬೋದು, ಒಬ್ಬ ಈ ಇಲಾಖೆಯ ಸಚಿವನವರೆಗೂ ಸಹ ನಮ್ಮ ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿ ಮೊದಲ ಆದ್ಯತೆ ಆಗಬೇಕು. ಶಾಲೆಗಳಿಗೆ ಮಕ್ಕಳನ್ನು ದಾಖಲಾತಿ ಮಾಡೋದಾಗ್ಲಿ, ಕನಿಷ್ಠ ಕಲಿಕೆಯನ್ನು ಅವರಿಗೆ ನೀಡುವುದಾಗ್ಲಿ, ಶೇಕಡಾವಾರು ಏನ್ ದಾಖಲಾಗ್ತಾರೋ ಆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ನೀಡೋದು ನಮ್ಮ ಎಲ್ಲ ಶಿಕ್ಷಕರ ಮೊದಲ ಆದ್ಯತೆ ಆಗಬೇಕು. ಆ ಒಂದು ಆ ದಾರಿಯಲ್ಲಿ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ, ಇಲಾಖೆಗೆ ಮತ್ತು ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟವನ್ನ ಶಿಕ್ಷಣವನ್ನ ನೀಡೋಣ ಅಂತ ಹೇಳಿ, ಮತ್ತು ವೆಂಕಟರಮಣಪ್ಪ ಸರ್ ಅವರಿಗೆ ದೇವರ ಐಶ್ವರ್ಯ ಮತ್ತು ಆರೋಗ್ಯ ನೀಡಲಿ, ಅವರ ಕುಟುಂಬ ಸದಾಕಾಲ ಚೆನ್ನಾಗಿರ್ಲಿ ಅಂತ ಬಯಸ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತೆ ನಮ್ಮ ಅನವರ್ ಸರ್ ಅವರು ಇವರಿಬ್ರು ಹೇಳಿದ್ರು, ಇವರು ಜತಗಾರರು ಇದ್ರು, ಏನಾದ್ರೂ ಬಿ ಆಫೀಸಲ್ಲಿ ಬೇರೆ ಹೇಳಿದ್ರೆ ಅದು ಆಗ್ಲೇಬೇಕು. ಆ ರೀತಿ ಹೋರಾಟದಲ್ಲೂ ಸಹ ಭಾಗವಹಿಸಿ ಗಟ್ಟಿ ಮುಟ್ಟಿಯಾಗಿ ಧೈರ್ಯದಿಂದ ಹೇಳುವಂತ ಒಬ್ಬ ವ್ಯಕ್ತಿ ಅಂತಂದ್ರೆ ವೆಂಕಟರಾಮ್ ಸರ್. ಇಲ್ಲಿ ವಿಸಿಟ್ಗಳನ್ನು ಕೊಟ್ಟಾಗ, ಭೇಟಿ ನೀಡಿದಾಗ ಮಕ್ಕಳ ಬೋಧನೆ ಕಾರ್ಯದಲ್ಲೂ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸಿದಾರಂತ ಒಬ್ಬ ಅತ್ಯುತ್ತಮ ಟೀಚರ್ ಅಂತ ಹೇಳ್ಬೋದು. ಆದ್ಮೇಲೆ ಈಗ ಇಲಾಖೆಯ ಆದೇಶ ಇದು, ಯಾರೇ ಆಗ್ಲಿ ಸೇವೆಗೆ ಸೇರಿದ್ದಾದ್ಮೇಲೆ ನಮ್ಮ ವಯಸ್ಸು 60 ವರ್ಷ ಆದ್ಮೇಲೆ ನಾವು ವಯೋ ನಿವೃತ್ತಿ ಹೊಂದಲೇಬೇಕು. ಆ ರೀತಿಯಾಗಿ ಈ ದಿನ ಅವರು 60 ವರ್ಷಗಳನ್ನು ತುಂಬಿ ಇಲ್ಲಿ ಒಂದು 20 ಜನ ಅವರು ಒಳ್ಳೆ ಶಿಕ್ಷಕರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿದ್ದಾರೆ. ಒಂದು 7 ಜನ ಮಕ್ಕಳಿದ್ದು ಬೆಲ್ಲರ್ಸ್. ಅವರು 2007 ನಮ್ಗೆ ಮೊನ್ನೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡಿದ್ರು. ಬೆಲ್ಲಿರ್ತಕ್ಕಂಥ ಒಬ್ಬ ಮಗು ಏನಾಗಿದ್ದಾನೆ, KSRTC ಡ್ರೈವರ್ ಆಗಿದ್ದಾನೆ. ಮತ್ತೆ ಇನ್ನು ಅದಕ್ಕಿಂತ ಬೆಲ್ಲಿರ್ತಕ್ಕಂಥ ಒಬ್ಬ ಮಗು ಒಳ್ಳೆ ಒಬ್ಬ ಕಾರ್ಪೆಂಟರ್ ಆಗಿದ್ದಾನೆ. ಅವ್ರು ಮೊನ್ನೆ ನಾನು ಇವ್ರಿಗೆ ಏನ್ ಬರುತ್ತೆ, ಯಾವ್ದೋ ಒಂದು ಕೆಲಸ ಇದ್ದಾಗ ಅವರು ಉತ್ತಮವಾಗಿರ್ತಕ್ಕಂಥ ಕಾರ್ಪೆಂಟರ್ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಗು, ಅವರು ಶೈಕ್ಷಣಿಕವಾಗಿ ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು ಅನ್ನೋ ಜೀವನದಲ್ಲಿ ಇವರು ಸಕ್ಸಸ್ ಆಗೇ ಆಗ್ತಾರೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಪ್ರಾಕ್ಟಿಕಲ್ ಆಗಿ ಇವ್ರಿಗೆ ಜೀವನದ ಒಂದು ವ್ಯವಸ್ಥೆ ಗೊತ್ತಿರುತ್ತೆ. ಅವರು ಆಚೆ ಕಡೆ ಹೋದಾಗ ಇಲ್ಲ ವ್ಯವಸಾಯ ಮಾಡೋದಾಗಿರ್ಬೋದು, ಒಳ್ಳೆ ವ್ಯವಸಾಯಗಾರ ಆಗ್ತಾನೆ, ಇಲ್ಲ ಒಳ್ಳೆ ಪೊಲೀಸ್ ಆಗ್ಬೋದು, ಬೇರೆ 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 ಕ್ಷೇತ್ರಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಹಲವಾರು ಶಿಕ್ಷಕ ವೃತ್ತಿ ತುಂಬಾ ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ಯಾಕೆ ಇದನ್ನ ತುಂಬಾ ಪವಿತ್ರತೆಯನ್ನ ಹೊಂದಿರತಕ್ಕಂಥ ವೃತ್ತಿ ಅಂತ ಕರಿತೀವಿ ಅಂದ್ರೆ, ಒಂದು ಮಗು ಜನಿಸಿದಾಗ ಅದು ಬರೀ ಒಂದು ಮಾಂಸದ ಮುದ್ದೆ ಅಷ್ಟೇ. ಅದು ಸರ್ಕಾರದ ಕಾನೂನಿನ ನಿಟ್ಟಿನಲ್ಲಿ ನಿವೃತ್ತಿಯಾಗ್ತಕ್ಕಂಥದ್ದು ತುಂಬಾ ದುಃಖದ ವಿಷಯ ಅಂತಲೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನನ್ನ ಆತ್ಮೀಯ ಮಕ್ಕಳ ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ನೋವು ನನ್ನಲ್ಲಿದೆ. ನನ್ನ ವೃತ್ತಿಗಿಂತ ನನಗೆ ಮಕ್ಕಳೇ ಮುಖ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥವನು. ಹಾಗಾಗಿ ಈ ಜೀವನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ಹೇಳೋದಕ್ಕೆ ಮಾತ್ರ ಇಷ್ಟಪಡ್ತೇನೆ. ಈ ವೃತ್ತಿಯನ್ನ ನಾನು ಅತ್ಯಂತ ಗೌರವಯುತವಾಗಿ ಸ್ವೀಕರಿಸಿದ್ದೇನೆ, ಗೌರವಯುತವಾಗಿ ನಿರ್ವಹಿಸಿದ್ದೇನೆ. ನನಗೆ ಸಂಪೂರ್ಣ ಸಹಕಾರ, ಅಣ್ಣ ತಮ್ಮಂದರಾಗೆ, ಸಹೋದರರಾಗೆ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ನನ್ನ ಜೀವನದುದ್ದಕ್ಕೂ ನನ್ನ ವೃತ್ತಿ ಜೀವನದಲ್ಲಿ 7 ಬೀಳುಗಳಿಗೆ ಸಹಕಾರ ನೀಡಿದಂತ ಎಲ್ಲ ಸನ್ಮಿತ್ರರಿಗೆ, ಹಾಗೂ ಈ ಊರಿನಲ್ಲಿ 25 ವರ್ಷಗಳ ಕಾಲ ನಾನು ಸೇವೆ ಮಾಡ್ತಾ ಇದ್ದಾಗ ಎಲ್ಲ ಜನರ ಸಹಕಾರ ನನಗಿತ್ತು. ಪ್ರತಿಯೊಬ್ಬ ಮನುಷ್ಯನಿಗೆ ಭಾಜನರಾಗಿರ್ತಕ್ಕಂಥ ವೆಂಕಟರಮಣಪ್ಪ ಸರ್ ಅವರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಮತ್ತು ಅನೇಕ ವಿಚಾರಗಳಲ್ಲಿ ನಮಗೆ ಮಾರ್ಗದರ್ಶಕರಾಗಿದ್ರು.
ಇವ್ರ ಜೊತೆಯಲ್ಲಿ ಇವರ ಸ್ನೇಹಿತರಾದಂತಹ ನಾಯಕ್ ಸರ್ ಅಂತಿದ್ರು. ಇವ್ರಿಗೂ ಸಹ BO ಕಚೇರಿ ಹತ್ರ ಬಂದಾಗ ಯಾವುದೋ ಒಂದು ವಿಚಾರ ಆಗ್ಲಿ ಇವ್ರು ರಾಜಿ ಆಗ್ತಾ ಇರ್ಲಿಲ್ಲ. ಇಲ್ಲ, ಇದು ಶಿಕ್ಷಕರಿಗೆ ಇದು ಅನುಕೂಲ ಆಗ್ಲೇಬೇಕು, ನಾವು ಇಲಾಖೆ ಜೊತೆಯನ್ನ ಮಾತಾಡಿ ಇದನ್ನು ನಾವು ನ್ಯಾಯ ಒದಗಿಸ್ತೀವಿ ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನ ತಗೊಳ್ತಾ ಇದ್ರು. ಅಂತ ಒಬ್ಬ ಧೈರ್ಯ ವ್ಯಕ್ತಿ. ಮತ್ತು ಅವರನ್ನು ಸಹ ಇಷ್ಟು ವರ್ಷ ಸೇವೆ ಮಾಡಿದ್ದಾದ್ಮೇಲೆ ಮಕ್ಕಳು ಸಹ ಎಲ್ಲರೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ, ಅವ್ರ ಮನೆಯವರು ಅಂತಕ್ಕಂಥದ್ದು ತೃಪ್ತಿ ಆಯ್ತು. ನಾವು ಏನು ಒಂದು ಮಕ್ಕಳಿಗೆ ಸೇವೆ ಮಾಡ್ತೀವಿ, ಅದೇ ರೀತಿ ನಮ್ಮ ಕುಟುಂಬನೂ ಸಹ, ನಮ್ಮ ಮಕ್ಕಳು ಸಹ ವಿದ್ಯಾಭ್ಯಾಸ ಪಡಬೇಕು, ಅವರು ಸಹ ಒಂದು ಹಂತಕ್ಕೆ ಬೆಳಿಬೇಕು, ಅವರು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಗಳಾಗಿ ಬಾಳ್ಬೇಕು ಅನ್ನೋದು ನಮಗೂ ಆಸೆ ಇರುತ್ತೆ. ಆ ರೀತಿ ಅವರ ಕುಟುಂಬದ ಎಲ್ಲಾ ಮಕ್ಕಳು ಸಹ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿರ್ತಾರೆ ಅಂತ ಒಂದು ವಿಚಾರ ಗೊತ್ತಾಯ್ತು. ಇದೆಲ್ಲ ಆದ್ಮೇಲೆ ನಮ್ಮ KC ಶ್ರೀನಿವಾಸ್ ಸರ್ ಅವರು ಹೇಳಿದ್ರು, ಎಲ್ಲಾನು ಸಹ ಇಲಾಖೆಯ ಮುಖ್ಯ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಣ PUC ಕೋಲಾರ ಕಾಲೇಜಿನಲ್ಲಿ ಅವರಿಗೆ ನಾವು PC ಎಂಬುಗಳು. ಅವರು ಆಂಗ್ಲ ಭಾಷೆ ತಗೊಂಡಿದ್ರೆ ನಾನು ಕನ್ನಡ ಮಾಧ್ಯಮ ತಗೊಂಡಿದ್ದೀನಿ, ಮೀಡಿಯಂ. ನಾನು ಕನ್ನಡ ಮಾಧ್ಯಮ ತಗೊಂಡಿದ್ರು ಕೂಡ ಒಂದೊಂದ್ಸಲ ಇವ್ರ ತರಗತಿಗಳಿಗೆ ಹೋಗಿ ಇಂಗ್ಲಿಷ್ ನಾನು ಬರ್ಬೇಕು ಹೋಗಿ ಅವ್ರು ಕೂತ್ಕೊಳ್ಳೋದು. ಇವರು ಅತ್ಯುತ್ತಮ ನಾಲೆಡ್ಜ್ ಅಲ್ಲಿ ಆ ವರ್ಷದಲ್ಲಿ ಅತ್ಯುತ್ತಮವಾದ ನಾಲೆಡ್ಜ್ ಅನ್ನು ಹೊಂದಿರುವಂತ ಒಬ್ಬ ಅತ್ಯುತ್ತಮ ಶಿಕ್ಷಕರು ಅಂತಂದ್ರೆ ನಮ್ಮ MK ವೆಂಕಟರಮಣಪ್ಪ ಸರ್. ಇವರು ಭಾಷೆ ಮಾತಾಡುವಂತಹ ಯಾವ್ದು ಆಂಗ್ಲ ಭಾಷೆ ಪದಗಳು ಇವ್ರು ನೋಡ್ಬಿಟ್ಟು ನಾನು ಹಿಂಗೇ ಮತ್ತೆ ವಿಚಾರಿಸ್ಕೊಂಡ್ರೆ ಪೂರ್ಣಗೊಂಡಾಗ ವಯೋನಿವೃತ್ತಿ ಆಗ್ತಕ್ಕಂಥದ್ದು ಸಹಜ ಧರ್ಮ, ಸಹಜ ಒಂದು ಪ್ರಕ್ರಿಯೆ ಅದು. ಅಂದ್ರೆ ನಾವು ಬಂದಿದ್ದು ಮತ್ತೆ ಹೋಗುವ ಮಧ್ಯದಲ್ಲಿ ನಡೆಸಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳಿದಾವಲ್ವಾ, ಈ ಕಾರ್ಯಕ್ರಮಗಳು ನಾವು ನಮ್ಮ ಹೆಸರನ್ನ ಒಂದು ಸ್ಥಿರಸ್ಥಾಯಿಯಾಗೊಳಿಸೋದಕ್ಕೆ ಹಲವಾರು ಒಂದು ಮಾರ್ಗಗಳಿದಾವೆ, ಹಲವಾರು ವಿಧವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ. ಅಂದ್ರೆ ನಮ್ಮ ಮೂಲ ಉದ್ದೇಶ ಏನಿದೆ, ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಮೂಲ ಉದ್ದೇಶ. ಅದರಲ್ಲೂ ನಾವು ಕೂಡ ಪ್ರಧಾನ ಸಹಭಾಗಿಗಳಾಗಿ ಕಾರ್ಯನಿರ್ವಹಿಸ್ತೀವಿ. ಇಲಾಖೆ ನಮ್ಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡ್ತಾ ಇರುತ್ತೆ, ಪೋಷಕರ ಸಹಕಾರವನ್ನ ಪಡ್ಕೊಂತಾ ಇರ್ತೀವಿ. ಮತ್ತೆ ನಾವು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ನಾವು ದುಡಿದಾಗ ಏನ್ ಮಾಡ್ತಾರೆ, ಎಲ್ಲಾ ಮಕ್ಕಳು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸಫಲರಾಗದೇ ಇರಬಹುದು. ಆದ್ರೆ ಅದರಲ್ಲಿರ್ತಕ್ಕಂಥ ಬಹುತೇಕ ಮಕ್ಕಳು ಅವ್ರ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ಆರೋಗ್ಯಕ್ಕೆ ಸ್ವಲ್ಪ ಗಮನ ಕೊಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಇಷ್ಟೆಲ್ಲ ದುಡಿದು 35 ವರ್ಷ ಸೇವೆ ಮಾಡಿದ್ದಾರೆ, ನಮ್ಗೆ ಎಲ್ಲ ಸೇವೆ ಮಾಡಿದರೆ ದಯವಿಟ್ಟು ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 4 ಮಾತು ಅವಕಾಶ ಕೊಟ್ಟು ಮೇಲ್ಗೆ ಹೊಂದಿಸ್ತೀವಿ. ಸಮಾಜವನ್ನ ಕಟ್ಟಂತ ಒಂದು ವ್ಯಕ್ತಿಗಳಾಗಿರ್ಬೋದು, ಅಂತಹ ಒಂದು ಅದ್ಭುತ ಒಂದು ಸೇವೆಯನ್ನ ನಮ್ಮ ಶಿಕ್ಷಕ ಸಮುದಾಯ ಮಾಡಿರುತ್ತೆ. ಅದೇ ರೀತಿ ನಮ್ಮ ವೆಂಕಟರಮಣಪ್ಪ ಸರ್ ಕೂಡ ಆ ಒಂದು ಪಾತ್ರದಲ್ಲಿ ತೊಡಗಿ ಇವತ್ತು ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಹಾಗಾಗಿ ಇವತ್ತು ಅವರು ಏನ್ ನಿವೃತ್ತಿ ಆಗ್ತಾ ಇದ್ದಾರೆ, ಅವರ ಒಂದು ನಿವೃತ್ತಿ ಜೀವನ ಉತ್ತಮವಾಗಿರ್ಲಿ, ಆರೋಗ್ಯಕರವಾಗಿರ್ಲಿ, ಅವ್ರಿಗೂ ಮತ್ತು ಅವರ ಒಂದು ಕುಟುಂಬಕ್ಕೆ ಆ ದೇವರು ಒಳ್ಳೆ ಒಂದು ಆರೋಗ್ಯ ಐಶ್ವರ್ಯ ಕೊಟ್ಟು ಅವರನ್ನ ಕಾಪಾಡ್ಲಿ, ಅವರ ಜೀವನ ಪರ್ಯಂತ ಒಳ್ಳೆ ಒಂದು ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನ ಕೊಟ್ಟಂತ ವೇದಿಕೆಗೂ ಹಾಗೂ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕ ಮಿತ್ರರಿಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನಾನು ವಂದಿಸ್ತಾ ನನ್ನ ಸಂಘಟನೆಗಳ ಸದಸ್ಯರುಗಳೇ, ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಆತ್ಮೀಯರು, ನನ್ನ ಯಾವಾಗಲೂ ಕೂಡ ಕೇಂದ್ರೀಕೃತ ಬಿಂದುಗಳಾಗಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನನ್ನ ಸುದೀರ್ಘ ಜೀವನದ ಒಂದು ಘಟ್ಟವಾಗಿರ್ತಕ್ಕಂಥ ಶಿಕ್ಷಕ ವೃತ್ತಿಯಲ್ಲಿ ಅದನ್ನು ಕೂಡ ಯಾಕಂದ್ರೆ ನಾವು ಎಲ್ಲರೂ ಕೂಡ ಸತ್ಯವಂತರು ಇಲ್ಲ, ಬಹಳ ಒಂದು ಪ್ರಾಮಾಣಿಕರೇ ಇರಬೇಕು ಅಂತ. ಇದು ಸಮಾಜ, ಇದು ಮನುಷ್ಯರಾಗಿದ್ದೀವಿ ನಾವು. ಅದರಲ್ಲಿ ಕೆಲವರಲ್ಲಿ ಒಂದು ಒಳ್ಳೆಯದು ಕೆಟ್ಟದ್ದು ಸಣ್ಣ ಪುಟ್ಟ ದೋಷಗಳಿದ್ದೇ ಇರ್ತವೆ. ದೋಷಗಳಿದ್ದಾಗ ಆ ದೋಷಗಳು ನಮ್ಮ ದೋಷಗಳು ನಾವು ತಿದ್ಕೋಬೇಕು, ಮತ್ತೆ ನಾವು ಮುಂದುವರ್ಕೊಂಡು ಹೋಗ್ತಾ ಇರಬೇಕು. ಇವರು ಕೂಡ ನೇರವಾಗಿರ್ತಕ್ಕಂಥ ಒಬ್ಬ ದಿಟ್ಟ ಶಿಕ್ಷಕರು ನಮ್ಮ ವೆಂಕಟರಮಣಪ್ಪ ಸರ್ ಅವರು. ಯಾಕಂತ ಹೇಳಿದ್ರೆ ಅವರು ಯಾವುದೋ ಸರಿ ಇದ್ದಾಗ ಅದನ್ನ ಸರಿ ಅಂತ ಇದ್ ಮಾಡಿ, ಇಲಾಖೆಯಲ್ಲಾಗಿರ್ಬೋದು, ಇಲ್ಲ ಶಿಕ್ಷಕರ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲಾ ಕಡೆನೂ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಾಗಿ, ಉತ್ತಮವಾಗಿರ್ತಕ್ಕಂಥ ಸಂಘಟನಾಕಾರರಾಗಿ, ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರಾಗಿ ಎಲ್ಲಾ ಕಡೆ ಕೂಡ ಅವರ ಜೀವನದಲ್ಲಿ ಸಫಲತೆಯನ್ನ ಸಾಧಿಸಿದರೆ ಇವತ್ತು ಒಳ್ಳೆಯ ನಿವೃತ್ತಿ ಆಗ್ತಾ ಇದ್ದಾರೆ.
ಈ ವಯೋನಿವೃತ್ತಿ ಅನ್ನೋದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಇದು ಇಲ್ಲಿ ನಮ್ಗೇನು ಮುಗಿಯೋದಿಲ್ಲ. ಇಲ್ಲಿ ಸರ್ಕಾರದಿಂದ ನಮ್ಮ ಸೇವೆಯಿಂದ ಹೋಗ್ತೀವಿ, ಮುಂದಿನ ಜೀವನ ಇನ್ನೊಂದು ಜೀವನ ಇದೆ, ಮತ್ತೆ ಅದನ್ನು ಕೂಡ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಕಟ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಆದ್ರಿಂದ ಅವರ ಮುಂದಿನ ಜೀವನ, ನಿವೃತ್ತಿ ಜೀವನ ಸುಖ ಶಾಂತಿಯಿಂದ ಕೂಡಿರ್ಲಿ. ಮತ್ತೆ ಅದೇ ರೀತಿ ಇವರು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಭಗವಂತ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಅವರ ಮುಂದಿನ ಶೇಷ ಜೀವನವನ್ನ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ, ಮತ್ತೆ ಅವರು ಇದುವರೆಗೂ ಸ್ಟೂಡೆಂಟ್ಸ್, today we are giving the send off party to one of our favorite teacher, MK ವೆಂಕಟರಮಣಪ್ಪ ಸರ್. ವಿದ್ಯಾರ್ಥಿಗಳೇ, ಸೊ ನಮ್ಮ ಈ ಒಂದು ಶಿಕ್ಷಕ ಒಂದು ವೃತ್ತಿ ಬಗ್ಗೆ ಈ ಒಂದು ಸಂದರ್ಭದಲ್ಲಿ 2 ಮಾತುಗಳನ್ನ ಆಡ್ಲಿಕ್ಕೆ ಬಯಸ್ತೇನೆ. ಒಂದು ದೇಶ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ, ಆ ದೇಶದ ಒಂದು ಭವಿಷ್ಯ ರೂಪಿಸಬೇಕಾದ್ರೆ ಪ್ರಮುಖವಾಗಿ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಒಂದು ದೇಶವನ್ನ ಆಡಳಿತವನ್ನ ನಡೆಸಬೇಕಾದ್ರೆ ಬಿ ದರ್ಜೆ ನೌಕರರಿಂದ ಹಿಡಿದು ರಾಷ್ಟ್ರಪತಿವರೆಗೂ ತಮ್ಮ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸೋದ್ರ ಮೂಲಕ ದೇಶ ಸೇವೆಯನ್ನ ಮಾಡ್ತಾ ಇರ್ತಾರೆ. ಸೈನಿಕರಾಗಿರ್ಬೋದು, ಒಬ್ಬ ಡಿ ದರ್ಜೆ ನೌಕರರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರು ಒಳ್ಳೆ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಸಹಕಾರ ಈ ಒಂದು ಶಾಲೆಗೆ ಸದಾ ಇರ್ಲಿ ಅಂತ ನಾನು ಆಶಿಸ್ತೀನಿ. ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಶಿಕ್ಷಕರಿಗೆ ಒಂದು ಕಿವಿಮಾತು ಏನು ಅಂತಂದ್ರೆ, ನಮ್ಮ ಶಾಲೆಗಳಿಗೆ ಬರ್ತಕ್ಕಂತ ಸಮಾಜದ ಕಟ್ಟ ಕಡೆಯ ಮಗು ನಮ್ಮ ಶಾಲೆಗೆ ಬರ್ತಾ ಇದೆ, ಗೌರ್ಮೆಂಟ್ ಶಾಲೆಗೆ, ಸರ್ಕಾರಿ ಶಾಲೆಗೆ ಬರ್ತಾ ಇರ್ತಕ್ಕಂಥದ್ದು. ಆ ಮಗುವಿನ ಎಲ್ಲ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾವು ತುಂಬಾ ಶ್ರಮ ವಹಿಸಿ ಎಲ್ಲಾ ಶಿಕ್ಷಕರು ನಿಮ್ಮ ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡ್ಕೊಂಡು ಹೋದ್ರೆ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ನೀಡಿದ್ರೆ ಅವರು ನಮ್ಮನ್ನು ತಿಳ್ಕೊಳ್ತಕ್ಕಂತ ಒಂದು ಖುಷಿ ನಮ್ಗೆ ಸಿಗುತ್ತೆ. ನಮ್ಮ ಮಕ್ಕಳಿಗೂ ಕೂಡ ಒಳ್ಳೇದಾಗುತ್ತೆ. ಈ ತರ ಎಲ್ಲಾ ಶಿಕ್ಷಕರು ಕಾರ್ಯನಿರ್ವಹಿಸಿದ್ರೆ ನಮ್ಮ ರಾಯಲ್ಪಾಡ್ ಕ್ಲಸ್ಟರೇ ಅಲ್ಲ, ರಾಯಲ್ಪಾಡ್ ಹೋಗ್ಲಿ ಶ್ರೀನಿವಾಸ ಸರ್, ಇಷ್ಟ ಮಕ್ಕಳಿಗೆ ಈ ರೀತಿ ಅಕ್ಷರಗಳು, ಗುರುತಾಕ್ಷರಗಳು ಮತ್ತೆ ಮ್ಯಾಥಮೆಟಿಕ್ಸ್ ಹೆಚ್ಚು ಮಾಡ್ತಾ ಇದ್ರು. ಅದೇ ವೆಂಕಟರಮಣಪ್ಪ ಸರ್ ಅವರ ಹೆಚ್ಚು ಮ್ಯಾಥ್ ಮಾಡಿ ಆ ಮೂಲ ಕ್ರಿಯೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳಲ್ಲಿ ತುಂಬಿಸುವಂತಹ ಚಟುವಟಿಕೆಗಳನ್ನು ಹೆಚ್ಚು ತೊಡಗಿಸ್ಕೊಳ್ತಾ ಇದ್ದಾರೆ ಸರ್. ಆ ರೀತಿ ಇಲ್ಲಿ ಉತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಓಕೆ ಸರ್. ಅಂದ್ರೆ ಅದು ಆಗೋ ತನಕ ಬಿಡದೆ ಇರ್ತಕ್ಕಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿರ್ತಕ್ಕಂತ ವ್ಯಕ್ತಿ MK ವೆಂಕಟರಮಣಪ್ಪ ಸರ್ ಅವರು ಆಗಿದ್ರು. ಅವರು ಸುಮಾರು 2010ನೇ ಇಸ್ವಿಯಲ್ಲಿ ನನಗೆ ಅವರು ಪರಿಚಯ ಆಗಿದ್ದು. ಅದಕ್ಕಿಂತ ಮೊದಲು ಗೊತ್ತಿದ್ರು ಕೂಡ ವಿಶ್ವಾಸ ಇರಲಿಲ್ಲ. ಅವರು ನನಗೆ ಹತ್ತಿರದ ಆತ್ಮೀಯರು ಆಗಿರ್ಲಿಲ್ಲ. 2010ನೇ ಇಸ್ವಿಯಿಂದ ಹಿಡಿದು ಇದುವರೆಗೂ ಕೂಡ ಸತತವಾಗಿ ಅವರ ಒಂದು ಕಾರ್ಯಪ್ರವೃತ್ತಿನೂ ಹೊಂದಿದ್ದಾರೆ. ನಮಗೂ ಕೂಡ ಆತ್ಮೀಯರಾಗಿ ಅವರ ಕುಟುಂಬಸ್ಥರು ಕೂಡ ನನಗೆ ಸ್ವಲ್ಪ ಪರಿಚಯನೇ ಇದ್ದಾರೆ. ಈ ರೀತಿ ಒಡನಾಟ ಇಟ್ಕೊಂಡು ಅವರು ಇವತ್ತು ಈ ಒಂದು ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಇದು ಸಹಜವಾಗಿ ನಡೀತಕ್ಕಂಥದ್ದು. ಅವರ ಒಂದು ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ ಶಾಲಾ ಮಕ್ಕಳನ್ನ, ಪ್ರತಿಭೆಗಳನ್ನ ಗುರುತಿಸಿ ಅವರು ಅನೇಕ ರೀತಿಯಲ್ಲಿ ಮಾಡಿರ್ತಾರೆ. ಅವರು ಮಾಡಿರ್ತಕ್ಕಂಥ ಸೇವೆಯಲ್ಲಿ ಅವರ ಕುಟುಂಬಸ್ಥರಿಗೆ, ಅವರಿಗೆ ಒಳ್ಳೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಸಿಗಲಿ ಅಂತ ಆಶಿಸುತ್ತಾ ನನ್ನ ಈ 2 ಮಾತುಗಳನ್ನ